ಸೊ ಎಲ್ಲರಿಗೆ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತುಂಬ ಇದೆ, ತೋರಿಸ್ತೀನಿ ಬನ್ನಿ. ನಾವು ಜನರಿಗೆ ತೋರಿಸ್ಬೇಕಂತ ನಿಮಗೆ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ ಬನ್ನಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ಶ್ರೀ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಆಲ್ರೆಡಿ ಸಿನಿಮಾಟೋಗ್ರಫಿಲಿ ನೋಡಿರ್ತೀರಾ ಎಲ್ಲಿದ್ದೀನಿ ಅಂತ. ನಾವಿರೋದು ಸೆಂಟ್ ಫಿಲೋಮಿನಾ ಚರ್ಚ್. ಕ್ರಿಸ್ಮಸ್ಗೆ ಬರಬೇಕಾಗಿತ್ತು, ಆದರೆ ಬರೋಕ್ಕಾಗಲಿಲ್ಲ. ಸೊ ಈಗ ನಾವು ನ್ಯೂ ಇಯರ್ ದಿನ ಬಂದಿದ್ದೀವಿ. ಹೆಂಗೆ ಮಾಡೋರೆ, ಯಾವ ಥರ ಡೆಕೋರೇಷನ್ ಮಾಡೋರೆ ಅಂತ ನೋಡಿ. ಸೊ ಬನ್ನಿ ಗೈಸ್, ಒಳಗಡೆ ಹೋಗಿ ನೋಡೋದ ಯಾವ ಥರ ಇದೆ ಅಂತ ಡೆಕೋರೇಷನು. ಮುಂದೆ ಒಳಗೆ ಹೋಗೋದ ಬನ್ನಿ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೇನಂದರೆ ಚಪ್ಪಲಿ ಬಿಡೋಕ್ಕೆ ಯಾವುದೇ ಥರ ಸ್ಟ್ಯಾಂಡು ಆ ಥರ ಏನಿಲ್ಲ. ಎಂಟ್ರೆನ್ಸ್ ಬಾಕ್ಲ ಹತ್ರನೇ ಚಪ್ಪಲಿಗಳು ಬಿಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಚಪ್ಪಲಿ ಬಿಟ್ಟವ್ರೆ ಅಂತ. ನೋಡಿ, ಯಾರು ಬೇಕು ಯಾವ ಚಪ್ಪಲಿ ಬೇಕಾರೋ ಹಾಕೊಂಡು ಹೋಗೋದು. ಬನ್ನಿ, ಚಪ್ಪಲಿ ನಿಮ್ದು ಯಾವ್ದೈತೆ ಅದನ್ನ ಬಿಟ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕ ಹೋಯ್ತಾರೆ. ಹಂಗಂತ ಹೇಳ್ತಾ ಈಗ ನಮ್ಮ ಚಪ್ಪಲಿ ಆಲ್ರೆಡಿ ಬಿಟ್ಟಿದ್ದೀವಿ, ಒಳಗೆ ಹೋಗ್ತಿದ್ದೀವಿ. ಬನ್ನಿ ಒಳಗೆ ಹೋಗೋಲ್ಲ. ನೀವು ನೋಡಿದ್ದೀರಾ ಒಳಗಡೆ ಯಾವ ಥರ ಇದೆ, ಯಾವ್ಯಾವ ಥರ ಇದೆ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಸೆಂಟ್ ಫಿಲೋಮಿನಾ ಚರ್ಚ್ ಕೆಳಗಡೆ ಇನ್ನು ಅಂಡರ್ಗ್ರೌಂಡಲ್ಲಿ ಇರೋದು. ಇದು ಅಂಡರ್ಗ್ರೌಂಡಿಂದ ಒಳಗಡೆ ಹೋಗಿ ಈಚೆ ಹೋಗಬೇಕು. ಎಕ್ಸಿಟ್ ಇದೆ, ಸುರಂಗ ಮಾರ್ಗ ಥರ. ಸೊ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಮತ್ತು ಒಳಗಡೆ ಎಲ್ಲ ಹೊರಗಡೆ ಹೋಗ್ತಿದ್ದೀವಿ. ಇವ್ನ ಸೆಡೆ ನನ್ನ ಮಗ ಮೆಟ್ಲು ಹಚ್ಚಿ ಸುರಂಗ ಮಾರ್ಗದಿಂದ ನಾವು ಜನರಿಗೆ ತೋರಿಸ್ಬೇಕಂತ ತೋರಿಸ್ತೀನಿ ತುಂಬ ಶ್ರಮಪಟ್ಟು ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೆ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತುಂಬ ಇದೆ, ತೋರಿಸ್ತೀನಿ ಬನ್ನಿ. ತೋರಿಸ್ತೀನಿ ಫ್ರೆಂಡ್ಸ್, ಫೈನಲಿ ನಾವು ಹೊರಗಡೆ ಬಂದಿದ್ದೀವಿ. ಈಗ ನಿಮಗೆ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇರೋದು ನಿಮಗೆ ಬ್ಯಾಕ್ ಸೈಡ್ ಆಫ್ ಸೆಂಟ್ ಫಿಲೋಮಿನಾ ಚರ್ಚ್. ಈಗ ಕೆಲವರು ಕೇಳ್ತಾರೆ, ಮೇನಾಗಿ ಕೇಳೋದೆ ಪಾರ್ಕಿಂಗು. ನೋಡಿ ಪಾರ್ಕಿಂಗ್ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಅಂತ. ಫುಲ್ಲು ಕ್ಲೀನಾಗಿ ಪ್ಲೇಸ್ ಪೂರ್ತಿ ಕ್ಲೀನಾಗೇ ಇಟ್ಟಿದ್ದಾರೆ. ಫುಲ್ಲು ಡಿಸಿಪ್ಲಿನ್ ಆಗಿದೆ ಪ್ಲೇಸು. ಈ ಥರ ನೀವು 4 ವೀಲರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು. 2 ವೀಲರ್ ಆ ಕಡೆ ಮೇ ಬಿ, ಇದು 4 ವೀಲರ್ಗೆ ಪಾರ್ಕಿಂಗ್ ಕೊಟ್ಟಿರೋದು ಇವರು. ಸೊ 4 ವೀಲರ್ ಯಾರು ಬರ್ತೀರಾ ಅವರೆಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿ. ಇದು ಬ್ಯಾಕ್ ಸೈಡ್ ಆಫ್ ಸೆಂಟ್ ಫಿಲೋಮಿನಾ ಚರ್ಚ್ ಈಗ ನೀವು ನೋಡ್ತಾ ಇರೋದು. ಆದರೂ ತುಂಬ ಸಕ್ಕತ್ತಾಗಿ ಕಟ್ಟವ್ರೆ ಮಾತ್ರ ಸೆಂಟ್ ಫಿಲೋಮಿನಾ ಚರ್ಚು. ಯಾರು ಇಮೇಜನ್ನು ಕೂಡ ಮಾಡೋಕ್ಕಾಗಲ್ಲ, ಆ ರೇಂಜಿಗೆ ಐತೆ. ಫೋಟೋದಲ್ಲಿ ನೋಡೋಕ್ಕೆ ಒಂಥರ ಐತೆ, ಎದುರುಗಡೆ ಬಂದು ನೋಡೋಕ್ಕೆ ಒಂಥರ ಐತೆ. ಬಂದು ವಿಸಿಟ್ ಕೊಡಿ ಫ್ರೆಂಡ್ಸ್. ನೋಡಿ, ಇದು ಸೆಂಟ್ ಫಿಲೋಮಿನಿಂದ ಇನ್ನೊಂದು ಮಂಟಪ ಥರ ಐತೆ, ಚಿಕ್ಕದು ಗುಹೆ ಥರ, ಅದರೊಳಗಿರೋದು ಇದು. ಇಲ್ಲಿ ಕ್ಯಾಂಡ್ಲು ಎಲ್ಲನೂ ಹಚ್ಚಿ ಪ್ರೇಯರ್ ಮಾಡಿ ಹೋಯ್ತಾರೆ. ನೀವು ನೋಡ್ತಿರ್ಬೋದು, ಕ್ಯಾಂಡ್ಲು ಎಲ್ಲರೂ ಹಚ್ಚಿದ್ರೆ ಕ್ಯಾಂಡ್ಲು ಹಚ್ಚಿ ಅವ್ರ ಬೇಡಿಕೆಗಳೇನಿರುತ್ತೆ ಅದನ್ನ ಜೀಸಸ್ ಹತ್ರ ಬೇಡ್ಕೊಂತಾರೆ. ಕ್ಯಾಂಡುಗಳು ಇಟ್ಟಿರೋದು ತುಂಬ ಸಕ್ಕದಾಗಿ ಕಾಣಿಸ್ತೈತೆ ಮಾತ್ರ. ಆ್ಯಕ್ಚುಲಿ ನಾವು ಆಲ್ರೆಡಿ ಹಚ್ಚಿದ್ದೀವಿ, ಹಸ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಕ್ಯಾಂಡ್ಲನ್ನು. ಹಸ್ಬಿಟ್ಟು ನಮ್ಗೆ ಏನೇನು ಆಯ್ತದೆ ಎಲ್ಲ ಪ್ರೇಯರ್ ಮಾಡ್ಕೊಂಡು ನಮ್ಮ ಚಾನಲ್ನ ಒಂದು ಬೆಳೆಸಿ ಅಂತ ಹೇಳಿದ್ದೀವಿ ಜೀಸಸ್ಗೆ. ನನ್ನ ಪ್ರೇಯರ್ನ ಏನೋ
ನೆರವೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮೇಲ್ಗಡೆ ಇಂಟೀರಿಯರ್ ನೋಡಿ, ಫುಲ್ಲು ಇದು ಕಲ್ಲಿನ ರೀತಿ ಕಟ್ಟಿದ್ದಾರೆ. ಸಕ್ಕದಾಗೈತೆ ಮಾತ್ರ. ಫುಲ್ಲು ಕಾವಿದೆ ಮಾತ್ರ ಇಲ್ಲಿ ಕ್ಯಾಂಡಲ್ಸ್ ಇರೋದ್ರಿಂದ. ನೋಡಿ, ಎಲ್ಲರೂ ಸೆಂಟ್ ಫಿಲಮಿನಾಜ್ ಚರ್ಚ್ ಅಂದರೆ ಬರೀ ಚರ್ಚ್ ಮಾತ್ರ ಐತೆ ಅಂತ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ಇಲ್ಲಿ ಚರ್ಚ್ ಮಾತ್ರ ಇಲ್ಲ. ನೀವು ನೋಡ್ತಿರ್ಬೋದು ನನ್ನ ಹಿಂದೆ ಏನಿದೆ ಅಂತ. ಸೆಂಟ್ ಫಿಲೋಮಿನಾ ಸ್ಕೂಲ್ ಇದೆ. ಅದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲು, ನರ್ಸರಿ ಆ್ಯಂಡ್ ಪ್ರೈಮರಿ ಸ್ಕೂಲು ಇದು ಇರೋದಿಲ್ಲಿ. ಇಲ್ಲಿ ಆ್ಯಕ್ಚುಲಿ ಲೈಬ್ರರಿ ಇದೆ, ಆಮೇಲೆ ಸ್ಕೂಲ್ ಇದೆ, 2 ಪ್ರೇಯರ್ ಹಾಲ್ ಏನೋ ಇದೆ ಇಲ್ಲಿ. ಹೈಸ್ಕೂಲ್ ಏನಿಲ್ಲ ಅನ್ಸುತ್ತೆ, ಮೇ ಬಿ ಅಲ್ಲಿ ಹಾಕಿರೋದಂಗೆ. ಇವತ್ತು ಓಪನ್ ಇಲ್ಲ, ನ್ಯೂ ಇಯರ್ ಅನ್ನೋ ಕಾರಣಕ್ಕೆ ಮೇ ಬಿ ಹಾಲಿಡೇ ಏನೋ ಕೊಟ್ಟಿದ್ದಾರೆ ಅನ್ಸುತ್ತೆ. ಆ್ಯಕ್ಚುಲಿ ಇವತ್ತು ಸಂಡೇ, ನಾನೆಲ್ಲೋ ನ್ಯೂ ಇಯರ್ ಅಂದ್ಕೊಂಡು ಮಂಡೇ ಅಂತ ಅಂದ್ಕೊಂಡಿದ್ದೆ. ಇವತ್ತು ಇವ್ನು ಯಾವನ ಸೆಡೆ ನನ್ನ ಮಗ. ಸೊ ನ್ಯೂ ಇಯರ್ ಇಂದ ರಜಾ ಕೊಟ್ಟರು ಅಂತ ನಾನು ಅಂದ್ಕೊಂಡಿದ್ದೆ. ಸೆಂಟ್ ಫಿಲಮಿನಾಜ್ ಚರ್ಚ್ಗೆ ವಿಸಿಟ್ ಕೊಡಿ, ಈಗ ಫ್ರೀ ಆಫ್ ಕಾಸ್ಟು.
ಬಿಲ್ಡರ್ ಇವ್ರ ಹೆಸರು ರೆನ್ಯೂ ಫಿಗ್ ಮ್ಯಾಪ್ ಅಂತ. ಇವತ್ತು ಇನಾಗ್ರೇಷನ್ ಆಗಿರೋದು ಇದು. ನೀವು ಡೇಟ್ ನೋಡ್ತಿರ್ಬೋದು, ಆನ್ 1st January 2023 ಅಂತ ಬರ್ತಾಯಿದೆ ನೋಡಿ ಅಲ್ಲೇ. ಇನ್ ದಿ ಪ್ರೆಸೆನ್ಸ್ ಆಫ್ ಅವ್ರ ಹೆಸರು ಕೂಡ ಐತೆ.